ನಮಸ್ಕಾರ ಜನಮತ ವೀಕ್ಷಕರಿಗೆ. ನಾವು ನೀವು ಈಗಾಗಲೇ ನೋಡ್ತಾ ಇರೋ ಹಂಗೆ ವಿಡಿಯೋಗಳು ಆಚೆ ಕಡೆ ತೆಗಿತಾ ಇದ್ದೀವಿ, ಔಟ್ಡೋರ್ ಶೂಟಿಂಗು. ಸೊ ದಿವ್ಯ ಕ್ಷೇತ್ರ ದರ್ಶನ ಅಂತ ಒಂದು 3 ವಿಡಿಯೋ ಮಾಡಿದ್ದೀವಿ. ಅದು ಬಿಟ್ಟು ಇನ್ನೂ ಜಾಸ್ತಿ ಆಚೆ ಕಡೆ ವಿಡಿಯೋ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಡ್ರೋನ್ ಕ್ಯಾಮ್ರಾ ನೋಡೋಣ ಅಂತ ಹೋಗಿದ್ವಿ. ಬಟ್ ಡ್ರೋನ್ದು ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದ್ರು. ಅದು ಸಾಕಷ್ಟು ಏರಿಯಾಗಳಲ್ಲಿ ಡ್ರೋನ್ ಹಾರಿಸೋದಕ್ಕೆ ಬಿಡೋದಿಲ್ಲ. ಆಮೇಲೆ ಅದು ರೆಡ್ ಝೋನ್ ಅಂತ ಬರುತ್ತೆ. ಹಂಗೂ ಆರಿಸಿದ್ರೆ ಒಂದು ವೇಳೆ ನಿಮ್ಗೆ 1 ಕೋಟಿವರೆಗೂ ಫೈನು ಅಂತ ಹೇಳಿದ್ರು. ಸೊ ಅಷ್ಟೊಂದು ಫೈನೆಲ್ಲ ಕಟ್ಟೋಕ್ಕಾಗೋದಿಲ್ಲಪ್ಪ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಬೇಡ ಅಂತ ಡಿಸೈಡ್ ಮಾಡಿಬಿಟ್ವಿ. ಸೊ ಇಷ್ಟು ದಿನ ನಾವು ಈ ಸ್ಯಾಮ್ಸಂಗ್ ಹಳೆಯ ಫೋನು, ಇದಕ್ಕೆ ಮುಂಚೆ ನಾವು ಸ್ಟಾರ್ಟಿಂಗ್ನಲ್ಲಿ ನಾನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದಾಗ ನಮ್ಮ ಜನಮತ ಹಾಕಿದಾಗ ಇದರಲ್ಲಿ ತೆಗಿತಾ ಇದ್ವಿ. ಇದು ತುಂಬ ಹಳೆ ಫೋನು, 7-8 ವರ್ಷ ಆಯ್ತಿದೆ. ಅದಾದ ನಂತರ S22 ಹೋದ್ವಿ. S22 ಒಂದಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀವಿ, ತೆಗೆದಿದ್ದೀವಿ. ಅದಾದ ನಂತರ ಇತ್ತೀಚೆಗೆ ಅನೇಕ ವೀಡಿಯೋಗಳು, ಹೆಚ್ಚಿನ ವೀಡಿಯೋಗಳು ಇದು S24 ತೆಗೆದಿರೋದು, ಅಲ್ಟ್ರಾ ಅಲ್ಲಿ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ, ತುಂಬ ಒಳ್ಳೆ ಹೈ ಕ್ವಾಲಿಟಿ ರೆಸಲ್ಯೂಷನ್ಸ್ ಇದೆ, ತುಂಬ ಚೆನ್ನಾಗಿದೆ ಅದರೊಳಗೆ. ಇದೇ ಸಾಕಾಗಿತ್ತು. ಅದೇ ಇದು ಒಳ್ಳೆ ರೆಸಲ್ಯೂಷನ್ ಇದರಲ್ಲೂ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಅವರು ಇದನ್ನು ಯಾಕೆ ಇಟ್ಕೊಂಡಿದ್ದಾರ್ರಿ, ಮೊಬೈಲಲ್ಲಿ ತೆಗಿತೀರಲ್ರಿ ಆಚೆ ಕಡೆ ಹೋಗಿ, ನೀವು ಔಟ್ಡೋರ್ ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ನಾವೇ ಸುಮ್ಮನೆ ಟ್ರಿಪ್ಗೆ ಹೋದರೆ ಒಳ್ಳೊಳ್ಳೆ ಕ್ಯಾಮ್ರಾಗಳು ಇಟ್ಕೊಂಡಿದ್ದೀವಿ. ಅದು ಇವಾಗ ಗಿಂಬಲ್ ಕ್ಯಾಮ್ರಾಗಳೆಲ್ಲ ಬರುತ್ತಲ್ಲ. ಸೊ ಅದ್ಯಾವುದೋ ಒಂದು 20,000 ಗಿಂಬಲ್ ಕ್ಯಾಮ್ರಾ 360 ಡಿಗ್ರಿ ರೊಟೇಷನ್ದು ಅವ್ರು ಇಟ್ಕೊಂಡಿದ್ರು. ಸೊ ಇದು ಈ ಥರದ್ದಾದರೂ ಅಟ್ಲೀಸ್ಟ್ ತೊಗೊಳ್ಳಿ ಅಂತಂದರು. ಅವ್ರು ನನಗೆ ಆ್ಯಕ್ಚುಲಿ ಒಳ್ಳೆ ಸಜೆಷನ್ನೇ ಕೊಟ್ಟರು, ವಿದೇಶಿಗಳಲ್ವ, ಹಾಗಾಗಿ ಒಳ್ಳೆ ಸಜೆಷನ್ ಕೊಟ್ಟರು. ಸೊ ಅವ್ರ ಮಾತು ಕೇಳಲೇಬೇಕಾಗಿ ಬಂತು. ಅದಕ್ಕೋಸ್ಕರ ನಾವೇನು ಡಿಸೈಡ್ ಮಾಡಿದ್ವಿ ನಮ್ಮ ಜನಮತದಲ್ಲಿ ಅಂತಂದರೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಣ, ಒಳ್ಳೆಯದು ಕ್ಯಾಮ್ರಾನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು DJI Osmo Pocket 3 ಕ್ರಿಯೇಟರ್ ಕಾಂಬೋ ಇದನ್ನು ತೊಗೊಂಡ್ವಿ. ಇದು ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ರಿವ್ಯೂಸ್ ಇತ್ತು. ಸೊ ಒಳ್ಳೆ ಇದು ಅಂತ ಇದನ್ನು ತೊಗೊಂಡ್ವಿ. ಅಲ್ಲಿ ಇವತ್ತು ಕಿಲಾಡಿ ಹುಡುಗರು ಅಂಗಡಿನಲ್ಲಿ, ಸೊ ನಾವು ಯಾವ ಅಂಗಡಿ ಅಂತ ಹೇಳಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಕಿಲಾಡಿ ಹುಡುಗರು ಅಂತ ಹೇಳಿದ್ಮೇಲೆ. ಅವ್ರೇನು ಮಾಡಿದ್ರು ಅಂದರೆ, ಅವರಲ್ಲಿ ಅಂಗಡಿನಲ್ಲಿ ಡ್ರೋನ್ಸು, ಕ್ಯಾಮ್ರಾಗಳು, ಈ ಥರದ್ದು DJI ಇದು ಗಿಂಬಲ್ಗಳು ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ತಾರೆ ಇಲ್ಲೇ ನಮ್ಮ BDA ಕಾಂಪ್ಲೆಕ್ಸ್ ಹತ್ರನೇ. ಸೊ ಅವ್ರ ಹತ್ರ ಹೋದಾಗ ಅವ್ರೇನು ಮಾಡೋದು, ನನ್ನ ಕೈಯಲ್ಲೇ ಅನ್ಬಾಕ್ಸಿಂಗ್ ಮಾಡಿಸ್ಬಿಟ್ಟು, ನನ್ನ ಕೈಯಲ್ಲಿ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ, ಇದೆಲ್ಲ ಟೇಪೆಲ್ಲ ತೆಗೆಸ್ಬಿಟ್ಟು ಎಲ್ಲ ಮಾಡಿ ಅವರು ತೊಗೊಂಡು ವಿಡಿಯೋ ಮಾಡಿಕೊಂಡು ಅವ್ರ ಚಾನಲ್ ಅಪ್ಲೋಡ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನಾನು ಅನ್ಬಾಕ್ಸಿಂಗ್ದು ನನಗೆ ಕಳಿಸ್ಕೊಡಿ ಅಂತ ಕೇಳಿದ್ರು, ಅವ್ರು ನನಗೆ ಕಳಿಸ್ತಾ ಇಲ್ಲ. ಸೊ ನಾನೇ ಓಪನ್ ಆಗಿರೋದನ್ನು ಅನ್ಬಾಕ್ಸಿಂಗ್, ನಿಮಗೆ ನೀವು ಸಾಕಷ್ಟು ವೀಡಿಯೋಗಳು ಈಗಾಗಲೇ ನೋಡಿರ್ತೀರ. ಸೊ ನಾನೇ ಮಾಡ್ತಾಯಿದ್ದೀನಿ. ನಾವು ಇನ್ನೂ ಶುರು ಮಾಡೋಕ್ಕಾಗಿಲ್ಲ. ಇದರಲ್ಲಿ ಇದನ್ನು ಹಾಕ್ಬೇಕು ನಾವು, ಏನು SD ಕಾರ್ಡು. ಸೊ SD ಕಾರ್ಡು ಅವ್ರು ನಮ್ಗೆ ಸಜೆಸ್ಟು ಮಾಡಲಿಲ್ಲ, ಅಲ್ಲೇ ಇತ್ತಂತೆ, ಕೇಳಿದರೆ ನಾವು ಅಲ್ಲೇ ಪರ್ಚೇಸ್ ಮಾಡಿಬಿಡ್ತಾ ಇದ್ದೆ. ಸೊ ಈಗ SD ಕಾರ್ಡ್ನ ಆರ್ಡ್ರ್ ಮಾಡಿದ್ದೀವಿ. ಸೊ ನಾಳೆ ಬರುತ್ತೆ SD ಕಾರ್ಡು ಫ್ಲಿಪ್ಕಾರ್ಟಲ್ಲಿ. ಸೊ ನಾಳೆ ಬೆಳಗ್ಗೆ ತೊಗೊಂಡ್ಮೇಲೆ ಅದನ್ನು ಇದಕ್ಕೆ ಅಪ್ಲೋಡ್ ಮಾಡ್ತೀವಿ. ಸೊ ಈ ಥರದ ಐಟಮ್ಸ್ ಎಲ್ಲ ಸಮೇತ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಇದು ಮೈಕ್ ಸಿಸ್ಟಮ್ಮು, ಇದೊಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ಇದೊಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ DJI ಇದು. ನಂತರ ಇದೊಂದು ಮೈಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆಮೇಲೆ ಇದು ಬ್ಯಾಟ್ರಿ ಚಾರ್ಜರ್ ಇದನ್ನು, ಸೊ ಇದೊಂದು ಬರುತ್ತೆ. ನಂತರ ಇದು ಮೇನ್ ಐಟಮ್, ಇದಕ್ಕೊಂದು ಬ್ಯಾಗ್ ಇದೆ, ಪೌಚ್ ಬ್ಯಾಗು, ತುಂಬ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ವಾಯ್ಸ್ ರಿಡಕ್ಷನ್ಗೆ ಮೈಕ್ದು ಟೋಪಿ ಅಂತ ಹೇಳ್ಬೋದು ಇದನ್ನು. ಸೊ ಈ ಥರ ಹಾಕೋದು. ಸೊ ಇದನ್ನು ಕೊಟ್ಟಿದ್ದಾರೆ, ಇದನ್ನು ವಿತ್ ಕ್ಲಿಪ್ಪು ಬರುತ್ತೆ, ಕ್ಲಿಪ್ ಮಾಡೋದು. ನಂತರ ಇದು ಮೇಯ್ನು ಕ್ಯಾಮ್ರಾ, ಇದು ಮೇನ್ ಐಟಮ್ಮು. ಸೊ ಇದನ್ನು ಈ ಥರ ಇರುತ್ತೆ. ಇದಕ್ಕೆ ಇಲ್ಲಿ ಬ್ಯಾಟ್ರಿದು ಹಿಂಗೆ ಕ್ಲಿಕ್ ಮಾಡ್ಕೊಳ್ಳೋದು, ಮಾಡ್ಕೊಂಡ್ಮೇಲೆ ಇದು ಬ್ಯಾಟ್ರಿ ಚಾರ್ಜ್ ಆದರೆ ಗ್ರೀನ್ ಕಲರ್ ಬರುತ್ತೆ, ಇನ್ನು ಚಾರ್ಜ್ ಆಗಿಲ್ಲ. ಸೊ ಇದಕ್ಕೆ ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ, ಇದಕ್ಕೆ ಮಾಡುತ್ತೆ. ಸೊ ಈ ಸೆಲ್ಫಿ ಸ್ಟಿಕ್ ಇದಕ್ಕೆ ಅಟ್ಯಾಚ್ ಮಾಡೋದು, ಇದು ಇಲ್ಲಿದೆ. ಸೊ ಇದಕ್ಕೆ ಟ್ರೈಪಾಡ್ ಥರ. ಸೊ ಇದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು, ಈ ಥರ ಅಟ್ಯಾಚ್ ಮಾಡಿಕೊಂಡು ಹಿಂಗೆ ರೊಟೇಟ್ ಮಾಡಿಕೊಂಡ್ರೆ, ಸೊ ಈ ಥರ ಉದ್ದಕ್ಕೊಂದು ಇದಾಗುತ್ತೆ. ಇದನ್ನು ಹಿಂಗೆ ಇಟ್ಕೊಂಡು ಈ ಥರನೂ ಶೂಟ್ ಮಾಡ್ಕೋಬೋದು, ಈ ಥರ. ಆಮೇಲೆ ನಂತರ ಈಗ ಇದು ಈ ಕಡೆ ಇದ್ದಾಗ ಫ್ರಂಟಲ್ಲಿ ಈ ಥರ ಹೆಂಗೆ ಬೇಕೋ ಅಲ್ಲಿಗೆ ತಿರುಗುತ್ತೆ ರೊಟೇಟ್ ಮಾಡಿದ್ರೆ. ಸೊ ಈ ಥರ ರೊಟೇಟ್ ಆಗುತ್ತೆ ಅಂತ, ಈ ಥರ ತಿರುಗುತ್ತೆ. ಇದು ಈ ಥರ ಹಾರಿಜಾಂಟಲ್ ತೆಗಿಬೇಕು ಅಂದರೆ ಹಾರಿಜಾಂಟಲ್ಗೂ ಕನ್ವರ್ಟ್ ಆಗುತ್ತೆ. ಸೊ ಇದರಲ್ಲಿ ನಾನು ಇದಕ್ಕೆ ನಾವು ಇಲ್ಲಿ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಇದು ಇಲ್ಲಿ ಫಿಕ್ಸ್ ಆಗಿರುತ್ತೆ ಮ್ಯಾಗ್ನೆಟ್ ಥರ. ಇದು ವೈಡ್ ಆ್ಯಂಗಲ್ ಲೆನ್ಸು. ಇದ್ರ ಮೇಲೆ ನೀವು ನೋಡ್ಬೋದು 75 × 15 mm ಅಂತಿದೆ. ಸೊ ಈ ವೈಡ್ ಆ್ಯಂಗಲ್ ಲೆನ್ಸ್ನ ಇಲ್ಲಿ ಫಿಕ್ಸ್ ಮಾಡಿದ್ರೆ
ಇದು ಒಂದು ಮ್ಯಾಗ್ನೆಟಿಕ್ ಥರ ಹಿಂಗೆ ಫಿಕ್ಸ್ ಆಗುತ್ತೆ. ಸೊ ಹಿಂಗೆ ಇಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಫಿಕ್ಸ್ ಆಗುತ್ತೆ. ಸೊ ಈಗ ವೈಡ್ ಆ್ಯಂಗಲ್ ಆಗುತ್ತೆ, ನೀವು ನೋಡ್ಬೋದು ಇಲ್ಲಿ. ಇದನ್ನು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ನೋಡಿಸ್ತೀನಿ. ಇಲ್ಲಿ ಗಣೇಶನ ನೋಡ್ಸೋಣ. ಸೊ ಗಣೇಶನ ತೊಗೊಂಡಾಗ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗಣೇಶನ ಇಲ್ಲಿ ನೋಡಿಸ್ತಾ ಇದ್ದೀನಿ. ಹಿಂಗೆ ಇದನ್ನು ಹಿಂಗೆ ಫಿಕ್ಸ್ ಮಾಡಿದ ಕೂಡಲೇ ಇದು ವೈಡ್ ಆ್ಯಂಗಲ್ ಆಗುತ್ತೆ ನೋಡಿ, ವೈಡ್ ಆ್ಯಂಗಲ್ ಆಯಿತು. ಸೊ ಇದು ನಿಮಗೆ ತಿರುಗಿಸ್ಕೊಂಡ್ರೆ ಕಂಟಿನ್ಯೂ ಅಂತ ಹೊತ್ತಿದ್ರೆ ಈ ಥರನೇ ಸಿಂಗಲ್ ಫ್ರೇಮ್ ಶಾಟ್ ಆಗುತ್ತೆ, ಈ ಥರ ವರ್ಟಿಕಲ್ಲಾಗೆ. ಇದನ್ನು ಹಿಂಗೆ ರೊಟೇಟ್ ಮಾಡಿದ್ರೆ ವೈಡ್ ಆ್ಯಂಗಲ್ ಆಗುತ್ತೆ. ಸೊ ಈಗ ನಾನು ರೆಕಾರ್ಡಿಂಗ್ ಓದಿದ್ರೆ ರೆಕಾರ್ಡ್ ಆಗೋಲ್ಲ, ನೋ SD ಕಾರ್ಡ್ ಅಂತ ಬರ್ತಾಯಿದೆ. ಸೊ ಇದು SD ಕಾರ್ಡ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ನಾವು ಜಾಸ್ತಿ ಔಟ್ಡೋರ್ ಶೂಟಿಂಗ್ ಮಾಡೋದ್ರಿಂದ 256 GB ಹೇಳಿದ್ದೀವಿ. 256 GB ಹೇಳಿದ್ದೀವಿ. ಸೊ ಇದು ಗಿಂಬಲ್ ಈ ಥರ ಹೆಂಗೆ ಬೇಕೋ ಹಂಗೆ ರೊಟೇಟ್ ಆಗುತ್ತೆ. ನಂತರ ಇದನ್ನು ಮೊಬೈಲಲ್ಲಿ ಈ ಥರ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಮೊಬೈಲಲ್ಲಿ DJI ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ DJI ಮಿಮೋ ಅಂತ ಆ್ಯಪು. ಸೊ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಆ್ಯಪ್ ಮೂಲಕನೂ ಇದನ್ನು ಕಂಟ್ರೋಲ್ ಮಾಡ್ಬೋದು. ಆ್ಯಪಲ್ಲಿ ಈ ಥರ ಬರುತ್ತೆ, ಕನೆಕ್ಟಿಂಗ್ ಆಗ್ತಾಯಿದೆ ಈಗ. ಅದರಿಂದ ಇದು ಮೊಬೈಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಬ್ಲೂಟೂತ್ ಆನ್ ಆಗಿರಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಕನೆಕ್ಟ್ ಆಗಿ. ನೋಡಿ ಈ ಥರ ಕನೆಕ್ಟ್ ಆಯಿತು. ಈ ಥರ ಕನೆಕ್ಟ್ ಆದಾಗ ನಾವು ಇಲ್ಲಿಂದನೇ ನಾವು ಆಪ್ರೇಟ್ ಮಾಡ್ಬೋದು. ನಾನು ಇಲ್ಲಿ ಯೂಸ್ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆಯೇ ಇಲ್ಲ. ನೋಡಿ ಕ್ಯಾಮ್ರಾನ ಇದರಲ್ಲಿ ತಿರುಗಿಸಿದ್ರೆ ಇಲ್ಲೇ ಇದೇ ರೊಟೇಟ್ ಆಗುತ್ತೆ. ನೋಡಿ ಇಲ್ಲಿ ರೊಟೇಟ್ ಆಗ್ತದೆ. ನಾನು ಕ್ಯಾಮ್ರಾದಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ನಿಮಗೆ ಕಾಣುತ್ತೆ. ನಾನು ಕ್ಯಾಮ್ರಾದಲ್ಲಿ ಇಲ್ಲಿ ತಿರುಗಿಸ್ತಾ ಇದ್ದೀನಿ ಹಿಂಗೆ. ಸೊ ಕ್ಯಾಮ್ರಾದಲ್ಲೇ ಅದು ಈ ಥರ ಆಗುತ್ತೆ ಆಪ್ರೇಷನ್ಸ್. ನೋಡಿ ಲೆಫ್ಟು ರೈಟು ಎಲ್ಲ ಇದರಲ್ಲೇ ತಿರುಗಿಸ್ಕೋಬೋದು ನಾನು, ಲೆಫ್ಟು ರೈಟು. ನನ್ನ ಮೊಬೈಲ್ ಕ್ಯಾಮ್ರಾಗೆ ಅದೇನು ಲಿಂಕ್ ಮಾಡಿರ್ತೀವಿ ನಾವು, ಇದನ್ನು ಯಾವ ಕ್ಯಾಮ್ರಾ ಲಿಂಕ್ ಮಾಡ್ಕೊಂಡು ಯಾವ ಕ್ಯಾಮ್ರಾದಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿರ್ತೀವಿ ಅಲ್ಲಿಂದಲೇ ನಾನೆಲ್ಲ ಆಪ್ರೇಟ್ ಮಾಡ್ಬೋದು. ನೋಡಿ ಡೌನ್ ಎಲ್ಲ ಇದಾಗದೇ ತಿರುಗ್ತಾ ಇರುತ್ತೆ ಇದರಲ್ಲಿ ತಿರುಗಿಸ್ದಂಗೆ. ಸೊ ಈ ಥರ ಅನೇಕ ಫ್ಯೂಚರ್ಸ್ ಇದೆ. ಏನೇ ಮಾಡಬೇಕಾದ್ರೂ ನೋ SD ಕಾರ್ಡ್ ಅಂತ ಇಲ್ಲಿ ನೋಡಿಸ್ತದೆ. SD ಕಾರ್ಡ್ ಇನ್ಸರ್ಟ್ ಮಾಡಿದ ಕೂಡಲೇ ನಾವು ಫೋಟೋಗಳು ಎಲ್ಲ ತೆಗೆಯೋಕ್ಕೆ ಶುರುವಾಗುತ್ತೆ. ನಾವು 512 GB ನೋಡೋಣ ಅಂದ್ಕೊಂಡ್ವಿ, ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು 256 GB ಕಾರ್ಡನ್ನು ಆರ್ಡ್ರ್ ಮಾಡಿದ್ದೀವಿ. ಸೊ ಅದು ಬರ್ತಿದ್ದಾಗೇ ನಾಳೆಯಿಂದ ನಾವು ಔಟ್ಡೋರ್ ಶೂಟಿಂಗಿಗೆ ನಾವು ರೆಡಿ. ಸೊ ನನಗೆ ಈ ಸಜೆಷನ್ ಕೊಟ್ಟಂಥ ನನ್ನ ಫ್ರೆಂಡ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅವರು ನಿಮ್ಮ ಹತ್ರ ಒಂದು ಒಳ್ಳೆ ಕ್ಯಾಮ್ರಾ ಇಲ್ಲ, 360 ಡಿಗ್ರಿ ಕ್ಯಾಮ್ರಾ ಇಲ್ಲ, ನಮ್ಮದೆಲ್ಲ ತುಂಬ ಚೆನ್ನಾಗಿ ತಿರುಗತ್ತೆ ಕ್ಯಾಮ್ರಾಗಳು, ನಿಮ್ಮದೇನು ರೊಟೇಷನ್ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಸೊ ಇದನ್ನು ಒಳ್ಳೆ ಕ್ಯಾಮ್ರಾ ಆ್ಯಕ್ಚುಲಿ ತೊಗೊಳ್ಬೇಕು. ಅವ್ರು ಹೇಳ್ದಂಗೆ ಅವ್ರು ತುಂಬ ಅನುಭವಸ್ಥರು ಔಟ್ಡೋರ್ ಶೂಟಿಂಗಲ್ಲಿ ಇದರಲ್ಲೆಲ್ಲ. ಸೊ ಹಾಗಾಗಿ ಅವರ ಹಿತವಚನ ಕೇಳಿ ಇದನ್ನು ತೊಗೊಂಡಿದ್ದೀವಿ. ಸೊ ಇನ್ನು ಮುಂದೆ ಇದರಲ್ಲೇ ನಾವು ತೆಗೆಯೋಕ್ಕೆ ಶುರು ಮಾಡ್ತೀವಿ. ಸೊ ಇದು ಒಂಥರ ಅನ್ಬಾಕ್ಸಿಂಗ್ ಇವೆಂಟ್ ಥರನೂ ಆಯಿತು ನನಗೆ. ಸೊ ಇದರಲ್ಲಿ ತೆಗೆದುಬಿಟ್ಟು ಈ ಲೆನ್ಸ್ ಬೇಡ ಅಂತಂದರೆ ಇದು ವೈಡ್ ಆ್ಯಂಗಲ್ ಲೆನ್ಸು ಇಲ್ಲಿಟ್ಟರೆ ಇದು ಮ್ಯಾಗ್ನೆಟಿಕ್ ಇದು ಕಚ್ಕೊಳ್ಳುತ್ತೆ, ಮ್ಯಾಗ್ನೆಟ್ಗೆ ಇಲ್ಲಿ ಇಟ್ಬಿಡೋದು. ಸೊ ಅದಾದ ನಂತರ ಇದನ್ನು ಹಿಂಗೆ ಡಿಟ್ಯಾಚ್ ಮಾಡಿಬಿಟ್ಟು ಗಿಲ್ಫಿಗೆಲ್ಲ ಸ್ಟ್ಯಾಂಡಿಂಗ್ ಇಟ್ಬಿಟ್ಟು ಕ್ಲೀನಾಗಿ ವರ್ಕ್ ಮಾಡ್ಬೋದು. ಹಿಂಗೆ ನಾವು ಸೆಲ್ಫಿ ಶೂಟಿಂಗ್ ಎಲ್ಲ ಇದರಲ್ಲೇ ಮಾಡ್ಕೊಬೋದು. ಸೊ ಈ ಥರ ನಿಂತ್ಕೊಂಡಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬೇಡ ಅಂದರೆ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಆಮೇಲೆ ಹಿಂಗೆ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ಇದು ಬ್ಯಾಟ್ರಿ ಡಿಟ್ಯಾಚ್ಮೆಂಟ್, ಬ್ಯಾಟ್ರಿದು ಹಿಂಗೆ ಪ್ರೆಸ್ ಮಾಡಿ ಡಿಟ್ಯಾಚ್ ಮಾಡಿದ ತಕ್ಷಣ ಹಿಂಗೆ ವಾಪಸ್ ಬರುತ್ತೆ. ಈ ಥರ ಹಿಂಗೆ ರಿಮೂವ್ ಆಗುತ್ತೆ. ನಂತರ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಆಫ್ ಮಾಡಿದ ತಕ್ಷಣ ಹಿಂಗೆ ಆಫ್ ಅಂತ ಬಟನ್ ಒತ್ಬಿಟ್ರೆ ಆಫ್ ಆಗೋಗಿ ಅದೇ ಕ್ಲೋಸ್ ಆಗೋಗುತ್ತೆ. ಕ್ಲೋಸ್ ಆದ ಕೂಡಲೇ ಹಿಂಗೆ ಇಟ್ಬಿಡ್ಬೋದು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ದಿನ ಹೇಳ್ತಾ ಇವತ್ತು ನಮ್ಮ ಜನಮದ ಸ್ಟುಡಿಯೋ ಕಮ್ ಆಫೀಸ್ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಇಲ್ಲಿ ಒಂದು ಸ್ಕ್ರೀನ್ ಮಾಡಿಸಿದ್ದೀವಿ, ಇದು ಸ್ಟಿಕ್ಕರು ಬ್ಯಾಕ್ಗ್ರೌಂಡಲ್ಲಿ. ಸೊ ಇಲ್ಲೊಂದು ಟೇಬಲ್ಲು, ಒಂದೆರಡು ಚೇರ್ ಇದೆ. ಸೊ ಇಲ್ಲೂ ಕೂತ್ಕೊಂಡು ನಾವು ಏನು ಬೇಕೋ ಅದು ರೆಕಾರ್ಡಿಂಗ್ ಮಾಡ್ಕೊಬೋದು. ಸೊ ಇದು ನಮ್ಮದು ರಿಜಿಸ್ಟ್ರೇಷನ್ ಆಗಿರೋ ಸರ್ಟಿಫಿಕೇಟು.
ನಮ್ಮ ಜನಮತ. ಸೊ ಹಿಂಗೆ ಬಂದರೆ ಇಲ್ಲಿ ಪಾರ್ಟಿಷನ್ ಇದೆ. ಸೊ ಇಲ್ಲಿ ಇದು ನನ್ನ ಚೇಂಬರು. ಸೊ MD ಚೇಂಬರು. ಇಲ್ಲಿ ನಾವು ಇಲ್ಲೂ ಸ್ಟಿಕ್ಕರ್ ಮಾಡಿಸಿದ್ದೀವಿ ಗೋಡೆಗೆ ಪೂರ್ತಿ. ಸೊ ಇಲ್ಲೂ ಕೂತ್ಕೊಂಡು ನಾವು ಮೈಕ್ ಸಿಸ್ಟಮ್ ಎಲ್ಲ ಫಿಕ್ಸ್ ಆಗಿದೆ. ಇಲ್ಲೊಂದು ಮತ್ತು ಇಲ್ಲೊಂದು ಮೈಕ್ ಸಿಸ್ಟಮ್ಮು ಅದಕ್ಕೆ ಬೇಕಾಗಿರೋದಿದ್ದು. ಆಮೇಲೆ ಇಲ್ಲಿ ಚೇರ್ಸ್ ಇದೆ, ಆ ಕಡೆ ರೊಟೇಟಿಂಗ್ ಚೇರ್ಸು ಇದೆ, ಅದನ್ನು ತಂದು ಇಲ್ಲಿ ಹಾಕ್ಕೋಬೋದು. ಅಲ್ಲಿ ರೊಟೇಟಿಂಗ್ ಚೇರ್ಸ್ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ಕೋಬೋದು. ಇದು ಆಫೀಸ್ ಕಮ್ ಇದು ಸ್ಟುಡಿಯೋ ನಮ್ಮದು. ಸೊ ಎಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟು ಈ ಮೈಕ್ ಸಿಸ್ಟಮ್ ಇದೆ. ನಮ್ಮ ಸ್ನೇಹಿತರು ನಮಗೆ ಇದೇನು ನೀವು ಕಮ್ಮಿ ಕ್ಯಾಮ್ರಾದಲ್ಲಿ ತೆಗಿತೀರ ಅಂತ ನಮ್ಮ ಹಿತೈಷಿಗಳು ಹೇಳಿದ್ರು. ಇದು ಆಫೀಸ್ ಫೋನ್ಸು, ಇದೊಂದು ಬ್ಯಾಟ್ರಿ ಚಾರ್ಜರ್ ಆಚೆ ಹೋದಾಗ. ಸೊ ಇದೊಂದು ಸೆಲ್ಫಿ ಸ್ಟಿಕ್ಕು. ಸೊ ಇದೆಲ್ಲ ಸೌಂಡ್ ಕಂಟ್ರೋಲ್ ಸಿಸ್ಟಮ್ಸು. ಸೊ ಇದು ಬಂದ್ಬಿಟ್ಟು ಎಕ್ಸ್ಟರ್ನಲ್ ಮೈಕ್ಸು, ನಾವು ಆಚೆ ಹೋದಾಗ ಯೂಸ್ ಮಾಡ್ತೀವಿ ಇದನ್ನು. ಸೊ ಮೈಕ್ ಸಿಸ್ಟಮ್ ಇದು. ಅದೇ ರೀತಿ ಇದು ಗ್ರೆನಾರೋದು ಇನ್ನೊಂದು ಸೆಟ್ ಇದೆ, 2 ಸೆಟ್ ಇದೆ ಇದು. ಆಮೇಲೆ ಇದು ಲೈಟು, ನಮಗೆ ಫೋಕಸ್ಗೆ ಬೇಕು ಅಂದಾಗ ಲೈಟ್ಸು. ಸೊ ಈ ಥರ ಬರುತ್ತೆ, 3 ಕಲರ್ ಶೇಡ್ಸು. ಸೊ ಇದೊಂದು ಲೈಟು. ಮತ್ತು ನಂತರ ಇಲ್ಲೊಂದು ಲೈಟ್ ತೊಗೊಂಡಿದ್ದೀವಿ. ಇದು ಎಕ್ಸ್ಟ್ರಾ ಫೋಕಸ್ ಲೈಟು, ತುಂಬ ಪವರ್ಫುಲ್ ಬರುತ್ತೆ. ಇದರಲ್ಲೂ 3 ಕಲರ್ ಬರುತ್ತೆ. ಇದು ರಿಮೋಟಲ್ಲೇ ಅಡ್ಜಸ್ಟ್ ಮಾಡ್ಬೋದು. ಸೊ ರಿಮೋಟಲ್ಲಿ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಆಫು ಇದರಲ್ಲೇ ಮಾಡ್ಬೋದು, ನಂತರ ಆನು ಇದರಲ್ಲೇ ಮಾಡ್ಬೋದು ರಿಮೋಟಲ್ಲಿ. ಸೊ ಇದೊಂದು ಲೈಟ್ ಸಿಸ್ಟಮ್ ತೊಗೊಂಡಿದ್ದೀವಿ. ನಂತರ ಈಗ ನಮ್ಮ ಸ್ನೇಹಿತರು ಇವಾಗ ಇಷ್ಟು ದಿವಸ ನಾವು ಇದರಲ್ಲಿ ತೆಗಿತಾ ಇದ್ವಿ, ಗ್ಯಾಲಕ್ಸಿ S24 ಅಲ್ಟ್ರಾದಲ್ಲಿ. ಸೊ ಈಗ ಇದು ಬೇರೆ ಕ್ಯಾಮ್ರಾ ಯೂಸ್ ಮಾಡಿ ತೆಗಿಲಿಕ್ಕೋಸ್ಕರ, ನಾವು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ತೊಗೊಳೋದಕ್ಕೋಸ್ಕರ ನೋಡಿ ಇದನ್ನು ತೊಗೊಂಡಿದ್ದೀವಿ. DJI Osmo 360 ಡಿಗ್ರಿ ಕ್ಯಾಮ್ರಾ ಆಸ್ಮೋ. ಇದನ್ನು ನಾವು ತೊಗೊಂಡಿದ್ದೀವಿ ನೆಕ್ಸ್ಟ್ ಔಟ್ಡೋರ್ ಶೂಟಿಂಗ್ ಎಲ್ಲ ಮಾಡೋದಕ್ಕೆ. ಸೊ ಇಲ್ಲಿದೆ ನೋಡಿ, ಅದನ್ನು ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು. DJI Osmo Pocket 3. ಇದಕ್ಕಿನ್ನೂ SD ಕಾರ್ಡ್ ಹಾಕಬೇಕು. SD ಕಾರ್ಡ್ ಹಾಕಿದ್ಮೇಲೆ ಇದು ಕಂಪ್ಲೀಟಾಗಿ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಇದು ವರ್ಕ್ ಆಗೋದಿಲ್ಲ. ಸೊ ಈ ಥರ ಆಗುತ್ತೆ. ಸೊ ಇದು ಫುಲ್ ಸೆಟ್ ಅದರದ್ದು, ಸೆಲ್ಫಿ ಸ್ಟಿಕ್ಕು ಕಂಪ್ಲೀಟ್ಲಿ ಇದೆಲ್ಲ ಸೇರಿ. ಸೊ ಇದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಮೈಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಒಂದು. ಸೊ ಇದಕ್ಕೊಂದು ವಾಯ್ಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಒಂದು ಟ್ಯಾಗು, ಎಕ್ಸ್ಟ್ರಾ ಹೋಲ್ಡರು ವಿತ್ತು ಟ್ರೈಪಾಡ್ ಕೊಟ್ಟಿದ್ದಾರೆ. ಸೊ ಇದನ್ನು ಇವತ್ತು ಪರ್ಚೇಸ್ ಮಾಡಿದ್ದೀವಿ. ಸೊ ಕ್ಯಾಮ್ರಾ. ಸೊ ಆದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಜಾಸ್ತಿ ಮಾಡ್ಕೊತಾ ಇದ್ದೀವಿ ನಮ್ಮ ಸ್ಟುಡಿಯೋದಲ್ಲಿ ಮುಂದಿನ ದಿನಗಳು ತೆಗೆಯೋದಕ್ಕೆ. ಇಲ್ಲೇನಾದರೂ ಕಮ್ಮಿ ಇದ್ದರೆ, ಇದರಲ್ಲಿ ಶಾರ್ಟೇಜ್ ಐಟಮ್ಸು ಅಥವಾ ಇನ್ನೇನಾದರೂ ನಾವು ತರಬೇಕು ಅನ್ನೋದಿದ್ದರೆ, ಇನ್ನೇನಾದರೂ ಉಪಯೋಗಕ್ಕೆ ಬರುವಂಥದ್ದಿದ್ದರೆ ನಮಗೆ ದಯವಿಟ್ಟು ನಮಗೆ ಅದನ್ನು ತಿಳಿಸ್ಕೊಡಿ. ಇನ್ನು ಏನೇನು ತೊಗೋಬೋದು ನಾವು ಅನ್ನೋದು. ಸೊ ನಾವು ಅದನ್ನು ಅಪ್ಗ್ರೇಡ್ ಮಾಡ್ಕೊತೀವಿ. ನಮ್ಮ ಜನಮತದಲ್ಲಿ ಒಳ್ಳೊಳ್ಳೆ ನಿಮಗೆ ವೀಡಿಯೋಗಳ್ನ ಕೊಡಲಿಕ್ಕೆ ದಿವ್ಯ ಕ್ಷೇತ್ರ ದರ್ಶನ ಸೀರೀಸ್ ಇವಾಗ ಮಾಡ್ತಾರೆ. ಆ ದಿವ್ಯ ಕ್ಷೇತ್ರ ದರ್ಶನ ಸೀರೀಸ್ನಲ್ಲಿ ನಾವು ಏನಾದರೂ ತೆಗಿಬೇಕಾದ್ರೆ ಔಟ್ಡೋರ್ ಶೂಟಿಂಗು ಅಲ್ಲಿ ಚೆನ್ನಾಗಿ ಬರಲಿಕ್ಕೋಸ್ಕರ ನಾವು ಇದೆಲ್ಲ ಪರ್ಚೇಸ್ ಮಾಡಿದ್ದೀವಿ. ದಯವಿಟ್ಟು ಏನಾದರೂ ಇದ್ದರೆ ತಿಳಿಸಿ ನಮಗೆ. ಎಲ್ಲ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.